ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ಕನ್ನಡ ವಿಭಾಗದ ಕವನಗಳು ವಿಭಾಗದಲ್ಲಿರುವ ಆರು ಹಿತವರು ನಿನಗೆ ಎಂಬ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಪದ್ಯವನ್ನು ಬರೆದವರು ಪುರಂದರದಾಸರು. ದಾಸರೆಂದರೆ ನಮ್ಮ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ಶ್ರೀ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದವರು ಈ ಪುರಂದರದಾಸರು. ಹರಿದಾಸರಲ್ಲೇ ಅತ್ಯಂತ ಜನಪ್ರಿಯರಾಗಿದ್ದಾರೆ ಇವರು. ಪುರಂದರದಾಸರು ಸುಮಾರು 1480ರಲ್ಲಿ ಜನಿಸ್ತಾರೆ. ಮತ್ತು ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಎಂಬುದಾಗಿದೆ. ಮುತ್ತುರತ್ನಗಳ ವ್ಯಾಪಾರಿಗಳಾಗಿದ್ದಂತಹ ಶ್ರೀನಿವಾಸ ನಾಯಕರು ಹಣದ ಕೊಪ್ಪರಿಗೆಯ ಉಪ್ಪರಿಗೆಯ ಮೇಲೆ ಕುಳಿತವರು, ಅಂದರೆ ತುಂಬ ಶ್ರೀಮಂತರಾದಂತಹವರು. ಅವರಿಗೆ ನವಕೋಟಿ ನಾರಾಯಣ ಅನ್ನುವಂತಹ ಬಿರುದು ಕೂಡ ಇತ್ತು. ಹಣಗಳಿಕೆಯಲ್ಲಿ ನಿಪುಣರಾಗಿದ್ದು ನವಕೋಟಿಗೆ ಒಡೆಯರಾಗಿದ್ದರು ಅವರು ಆ ಕಾಲದಲ್ಲೇ. ಆದರೆ ಬಿಡಿಗಾಸನ್ನು ದಾನ ಮಾಡದಂತಹ ಮಹಾಜಿಪುಣರೂ ಕೂಡ ಆಗಿದ್ದರು. ಬಡ ಬ್ರಾಹ್ಮಣನೊಬ್ಬ ಮಗನ ಉಪನಯನಕ್ಕೋಸ್ಕರ ಇವರಲ್ಲಿ ಹಣವನ್ನು ಬೇಡೋದಕ್ಕೆ ಬರ್ತಾನೆ. ಆತ ಮತ್ತೆ ಮತ್ತೆ ಬಂದು ಇವರಲ್ಲಿ ಹಣವನ್ನು ಬೇಡಿ ನಿರಾಶನಾಗ್ತಾನೆ. ಕಡೆಗೆ ಶ್ರೀನಿವಾಸ ನಾಯಕರ ಮಡದಿಯಿಂದ, ಅಂದರೆ ಶ್ರೀನಿವಾಸ ನಾಯಕರ ಹೆಂಡತಿಯಿಂದ ಮೂಗುತಿಯನ್ನು ಪಡಿತಾನೆ. ಇದೇ ಕಾರಣದಿಂದ ಇವರಿಗೆ ಜ್ಞಾನೋದಯ ಆಗುತ್ತೆ, ಅಂದರೆ ಪುರಂದರದಾಸರಿಗೆ ಜ್ಞಾನೋದಯ ಆಗುತ್ತೆ. ಜೊತೆಗೆ ಅವರು ತಮ್ಮ ಐಹಿಕ ಆಸಕ್ತಿಗಳಿಗೆ ಕೊನೆಯನ್ನು ಕಾಣಿಸಿ ವೈರಾಗ್ಯವನ್ನು ಪಡೆದು ಪುರಂದರ ವಿಠಲ ಅನ್ನುವಂತಹ ಅಂಕಿತ ನಾಮದೊಂದಿಗೆ ತಮ್ಮ ಹಲವಾರು ಕೀರ್ತನೆಗಳನ್ನು ರಚನೆ ಮಾಡ್ತಾರೆ. ಇವರ ರಚನೆಗಳನ್ನು ಹಾಡುಗಳು, ಪದಗಳು ಎಂದು ಕರೆಯುತ್ತಾರೆ. ಪದ, ಸುಳಾದಿ, ಉಗಾಭೋಗ ಹೀಗೆ ಕಾವ್ಯದ ನಾನಾ ಪ್ರಕಾರಗಳಲ್ಲಿ ಪುರಂದರದಾಸರು ತಮ್ಮ ಒಂದು ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಪದ್ಯದ ಪಲ್ಲವಿ ಮತ್ತು ಮೊದಲನೇ ಚರಣವನ್ನು ನೋಡೋಣ. ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲು ಧನದ ಸಿರಿಯೋ. ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರಿಣಿಯೋ ಬಲು ಧನದ ಸಿರಿಯೋ. ಅನ್ಯರಲಿ ಜನಿಸಿರ್ದ ಅಂಗನೆಯ ಕರೆತಂದು ತನ್ನ ಮನೆವಗಳ ಯಜಮಾನಿ ಎನಿಸಿ, ಭಿನ್ನವಿಲ್ಲದ ಅರ್ಧ ದೇಹವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡಲಮ್ಮಳು ಕಾಲನೊಯ್ವಾಗ. ಇಲ್ಲಿ ಪಲ್ಲವಿಯಲ್ಲಿ ಪುರಂದರದಾಸರು ಆರು ಹಿತವರು ನಿನಗೆ ಅಂತ ಕೇಳುವಾಗ, ನಿನಗೆ ಅಂದರೆ ಮನುಷ್ಯನಿಗೆ ಈ ಮೂವರಲ್ಲಿ ಯಾರು ಹಿತವಾದವರು? ನಾರಿಯೋ ಅಂದರೆ ಹೆಣ್ಣು ಮಗಳೋ, ಅಥವಾ ಧಾರುಣಿಯೋ ಅಂದರೆ ಭೂಮಿಯೋ, ಬಲು ಧನದ ಸಿರಿಯೋ ಅಂದರೆ ವಜ್ರ ವೈಡೂರ್ಯ ಮುತ್ತು ರತ್ನಗಳ ಶತಕೋಟಿ ರಾಯರುಗಳು ಆಳಿದ ನೆಲನ ತನ್ನದೆಂದು ಯಾರು ಶಿಲೆಯ ಶಾಸನವ ಬರೆಸಿ ಬಿನ್ನಣದಿ ಮನೆ ಕಟ್ಟಿ ಕೋಟೆ ಕೊತ್ತಳ ಸಂಪತ್ತಿನ ಚೆನ್ನಿಗನು ಅಸುವಳಿಯ ಹೊರಗೆ ಹಾಕುವರು. ಈ ಪ್ರಶ್ನೆಯನ್ನು ಕೇಳೋದರ ಮುಖಾಂತರ ರಾಯರುಗಳು ಆಳಿದ ಮನುಷ್ಯ ಜನ್ಮದ ನಶ್ವರತೆಯನ್ನು ಹೇಳ್ತಾ ಶಿಲೆಯ ಶಾಸನವ ಬರೆಸಿ ಜನ್ಮ ಅನ್ನುವಂಥದ್ದು ಮನೆ ಒಂದು ಕೋಟೆ ಜಾತ್ರೆ ಇದ್ದ ಹಾಗೆ ಅಷ್ಟೇ. ಅದು ಯಾವತ್ತಿಗೂ ಪರ್ಮನೆಂಟ್ ಆಗಿ ಹೊರಗೆ ಹಾಕುವಲ್ಲ, ಅಂದರೆ ಶಾಶ್ವತ ಅಲ್ಲ ಅನ್ನುವಂಥದ್ದನ್ನ ಧಾರುಣಿಯ ಬಗ್ಗೆ ಅದನ್ನ ವಿವರಣೆ ಕೊಡ್ತಾ ಹೇಳ್ತಾರೆ. ಬೇರೆಯವರ ಮನೆಯಲ್ಲಿ ಹುಟ್ಟಿದಂತಹ ಮನುಷ್ಯನಿಗೆ ಇರುವಂತದ್ದನ್ನ ವಿವರಿಸ್ತಾ ಇದ್ದಾರೆ. ತನ್ನ ಮನೆಗೆ ಕರೆದು ಭೂಮಿ ತಾಯಿ ಯಾವತ್ತಿದ್ರೂ ಕೂಡ ಶಾಶ್ವತ. ಅಂತಹ ಶಾಶ್ವತವಾದ ಭೂಮಿ ತಾಯಿಯನ್ನ ಅನೇಕ ರಾಜಾದಿರಾಜರು ವಂಶಪಾರಂಗತವಾಗಿ ಆಳಿ ವಂಶವಳಿದ ನಂತರ ಚರಿತ್ರೆಯಲ್ಲಿ ದಾಖಲಾಗಿ ಶಾಸನವನ್ನ ಬರೆಸಿಟ್ಟು ಹೊರಟು ಹೋಗ್ತಾರೆ. ಆಕೆಯಲ್ಲಿ ಪ್ರೀತಿ ನಮ್ಮಿಂದ ದೂರವಾಗಿ ಬೆಳೆಸಿಕೊಂಡು ಒಳ್ಳೊಳ್ಳೆ ಕೋಟೆ ಕೊತ್ತಲಗಳನ್ನ, ಅರಮನೆ ಮಹಲುಗಳನ್ನ ಆಯುಷ್ಯಸಿದ್ದು ಹೋಗ್ತಾರೆ. ಆದರೆ ಅವರ ದೇಹದ ಉಸಿರಾಟದ ಕ್ರಿಯೆ ನಿಲ್ತಿದ್ದ ಹಂಗೆನೆ ಅದು ಅರಮನೆಯನ್ನ ರಾಜ ಎಷ್ಟೇ ಪ್ರೀತಿಯಿಂದ ಕಟ್ಟಿಸಿದ್ರು ಕೂಡ ಆತನ ದೇಹವನ್ನ ತೆಗೆದುಕೊಂಡು ಬಂದು ಹೊರಗೆ ಇಡ್ತಾರೆ. ಹಾಗಾಗಿ ರಾಜ್ಯ ಸಂಪಾದನೆ ಮಾಡಿ ಶಾಸನಗಳನ್ನ ಬರೆಸಿ ಮೆರೆದರೆ ಏನು ಫಲ? ಒಂದಲ್ಲ ಒಂದು ದಿನ ಹೋಗುವಂತಹ ಜೀವವನ್ನ ಹೊರಗಡೆಯೇ ಇಡ್ತಾರೆ ವಿನಃ ನೀವು ಎಂತಹದ್ದೇ ಒಂದು ಒಳ್ಳೆಯ ರಾಜರಾಗಿದ್ರಿ ಅಂತ ಹೇಳಿ ನಿಮ್ಮನ್ನ ಅರಮನೆಯಲ್ಲೇನು ಇಟ್ಟು ಅಂತ್ಯಕ್ರಿಯೆಗಳನ್ನು ಮಾಡೋದಿಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ. ಆದ್ದರಿಂದ ಭೂಮಿ ಶಾಶ್ವತ, ಆದರೆ ಭೂಮಿಯ ಮೇಲೆ ಮನುಷ್ಯ ಶಾಶ್ವತನಲ್ಲ ಅನ್ನೋದನ್ನು ನಾವು ಯಾವತ್ತಿಗೂ ಕೂಡ ಮರಿಬಾರದು. ಆದ್ದರಿಂದ ಭೂಮಿಯ ಮೇಲೆ ಮನುಷ್ಯ ಶಾಶ್ವತ ಅಲ್ಲದಿದ್ದ ಕಾರಣದಿಂದ
ಭೂಮಿಯ ಮೇಲೆ ಕೂಡ ವ್ಯಾಮೋಹವನ್ನು ಬೆಳೆಸ್ಕೊಳ್ಬಾರ್ದು ಅಂತ ಹೇಳಿ ಇಲ್ಲಿ ಪುರಂದರದಾಸರು ನಮಗೆ ತಿಳಿಸಿಕೊಡ್ತಾರೆ. ಮುನ್ನ ಶತಕೋಟಿ ರಾಯರುಗಳು ಆಳಿದ ನೆಲನ ತನ್ನದೆಂದು ಶಿಲೆಯ ಶಾಸನವ ಬರೆಸಿ ಬಿನ್ನಣದಿ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನ್ನಿಗನು ಅಸುವಳಿಯೇ ಹೊರಗೆ ಹಾಕುವರು. ಮುನ್ನ ಶತಕೋಟಿ ರಾಯರುಗಳು ಆಳಿದ ನೆಲನ ತನ್ನದೆಂದು ಶಿಲೆಯ ಶಾಸನವ ಬರೆಸಿ ಬಿನ್ನಣದಿ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನ್ನಿಗನು ಅಸುವಳಿಯೇ ಹೊರಗೆ ಹಾಕುವರು. ಅಂದರೆ ಇಲ್ಲಿ ಧಾರುಣಿಯ ಬಗ್ಗೆ ವಿವರಿಸ್ತಾ ಇದ್ದಾರೆ. ಅಂದರೆ ಭೂಮಿ ತಾಯಿಯ ಮೇಲಿನ ವ್ಯಾಮೋಹವನ್ನು ಮನುಷ್ಯನಿಗೆ ಇರುವಂಥದ್ದನ್ನು ವಿವರಿಸ್ತಾ ಇದ್ದಾರೆ. ಭೂಮಿ ತಾಯಿ ಯಾವತ್ತಿದ್ರೂ ಕೂಡ ಶಾಶ್ವತ. ಅಂತಹ ಶಾಶ್ವತವಾದ ಭೂಮಿ ತಾಯಿಯನ್ನು ಅನೇಕ ರಾಜಾದಿರಾಜರು ವಂಶಪಾರಂಗತವಾಗಿ ಆಳಿ ವಂಶವಳಿದ ನಂತರ ಚರಿತ್ರೆಯಲ್ಲಿ ದಾಖಲಾಗಿ ಶಾಸನವನ್ನು ಬರೆಸಿಟ್ಟು ಹೊರಟು ಹೋಗ್ತಾರೆ. ಅಂದರೆ ನಮ್ಮಿಂದ ದೂರವಾಗಿ ಹೋಗ್ತಾರೆ. ಒಳ್ಳೊಳ್ಳೆ ಕೋಟೆ ಕೊತ್ತಲಗಳನ್ನು, ಅರಮನೆ ಮಹಲುಗಳನ್ನು ಕಟ್ಟಿಸಿಟ್ಟು ಹೋಗ್ತಾರೆ. ಆದರೆ ಅವರ ದೇಹದ ಉಸಿರಾಟದ ಕ್ರಿಯೆ ನಿಲ್ತಿದ್ದ ಹಾಗೇ ಆ ಅರಮನೆಯನ್ನು ರಾಜ ಎಷ್ಟೇ ಪ್ರೀತಿಯಿಂದ ಕಟ್ಟಿಸಿದ್ರೂ ಕೂಡ ಆತನ ದೇಹವನ್ನು ತೆಗೆದುಕೊಂಡು ಬಂದು ಹೊರಗೆ ಇಡ್ತಾರೆ. ಹಾಗಾಗಿ ರಾಜ್ಯ ಸಂಪಾದನೆ ಮಾಡಿ ಶಾಸನಗಳನ್ನು ಬರೆಸಿ ಮೆರೆದರೆ ಏನು ಫಲ? ಒಂದಲ್ಲ ಒಂದು ದಿನ ಹೋಗುವಂತಹ ಜೀವವನ್ನು ಹೊರಗಡೆಯೇ ಇಡ್ತಾರೆ ವಿನಃ ನೀವು ಎಂತಹದ್ದೇ ಅಂತ ಒಳ್ಳೆಯ ರಾಜರಾಗಿದ್ರಿ ಅಂತ ಹೇಳಿ ನಿಮ್ಮನ್ನು ಅರಮನೆಯಲ್ಲೇನು ಇಟ್ಟು ಅಂತ್ಯಕ್ರಿಯೆಗಳನ್ನು ಮಾಡೋದಿಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ. ಆದ್ದರಿಂದ ಭೂಮಿ ಶಾಶ್ವತ, ಆದರೆ ಭೂಮಿಯ ಮೇಲೆ ಮನುಷ್ಯ ಶಾಶ್ವತನಲ್ಲ ಅನ್ನೋದನ್ನು ನಾವು ಯಾವತ್ತಿಗೂ ಕೂಡ ಮರಿಬಾರದು. ಆದ್ದರಿಂದ ಭೂಮಿಯ ಮೇಲೆ ಮನುಷ್ಯ ಶಾಶ್ವತ ಅಲ್ಲದಿದ್ದ ಕಾರಣದಿಂದ ಭೂಮಿಯ ಮೇಲೆ ಕೂಡ ವ್ಯಾಮೋಹವನ್ನು ಬೆಳೆಸ್ಕೊಳ್ಬಾರ್ದು ಅಂತ ಹೇಳಿ ಇಲ್ಲಿ ಪುರಂದರದಾಸರು ನಮಗೆ ತಿಳಿಸಿಕೊಡ್ತಾರೆ. ಉದ್ಯೋಗ ವ್ಯವಹಾರ ನೃಪಸೇವೆ ಕುಶಲಗತಿ ಕ್ಷುದ್ರತನ ಕಳವು ಪರದ್ರೋಹದಿಂದ ಬುದ್ಧಿಯಿಂದಲಿ ಧನವ ಗಳಿಸಿಕ್ಕಿ ಅಸುವಳಿಯೇ ಸದ್ಯದಲ್ಲಿ ಆರುಂಬುವರು ಪೇಳೋ ಮನುಜ. ಮತ್ತೊಮ್ಮೆ ಉದ್ಯೋಗ ವ್ಯವಹಾರ ನೃಪಸೇವೆ ಕುಶಲಗತಿ ಕ್ಷುದ್ರತನ ಕಳವು ಪರದ್ರೋಹದಿಂದ ಬುದ್ಧಿಯಿಂದಲಿ ಧನವ ಗಳಿಸಿಕ್ಕಿ ಅಸುವಳಿಯೇ ಸದ್ಯದಲ್ಲಿ ಆರುಂಬುವರೋ ಪೇಳೋ ಮನುಜ ಅಂತ ಹೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಪುರಂದರದಾಸರು ಸಂಪತ್ತನ್ನು ಅಂದರೆ ಸಿರಿವಂತಿಕೆಯನ್ನು ಹೊಂದಿರುವಂತಹ ವಿಚಾರ ಹೊಂದಿರುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಹೇಳ್ತಾರೆ. ಅಂದರೆ ಈ ಸಂಪತ್ತನ್ನು ಹೇಗೆಲ್ಲ ಗಳಿಸ್ಬೋದು? 3 ರೀತಿಯಲ್ಲಿ ಗಳಿಸ್ಬೋದು. ಮೊದಲನೇದಾಗಿ ಧರ್ಮ ಮಾರ್ಗದಲ್ಲಿ ನಡೆದು ಬುದ್ಧಿಶಕ್ತಿಯನ್ನು ಬಳಸಿ ಶ್ರಮವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಂಪತ್ತನ್ನು ಗಳಿಸೋದು. ಎರಡನೇದು ವಾಮ ಮಾರ್ಗ, ಅಂದರೆ ಕೆಟ್ಟ ಮಾರ್ಗವನ್ನು ಅನುಸರಿಸಿ ದ್ರೋಹ ಬುದ್ಧಿಯನ್ನು ಬಳಸಿ ಬೇರೆಯವರಿಗೆ ವಂಚನೆ ಮಾಡಿ ನಾವು ಹಣ ಸಂಪಾದಿಸಿ ಐಶ್ವರ್ಯವನ್ನು ಹೊಂದುವುದು. ಆದರೆ ಅದು ತುಂಬ ದಿನ ನಮಗೆ ಬರೋದಿಲ್ಲ ಅನ್ನೋವಂಥದ್ದನ್ನು ನಾವು ನೆನಪಲ್ಲಿಟ್ಕೋಬೇಕು. ಹಾಗೆಯೇ ಅದನ್ನು ಇಲ್ಲೇ ಬಿಟ್ಟು ಹೋದ್ಮೇಲೆ ಅದರ ಫಲವನ್ನು ಬೇರೆಯವರು ಪಡಿತಾರೆ ಅನ್ನೋದನ್ನು ಕೂಡ ನಾವು ನೆನಪಿನಲ್ಲಿಟ್ಕೋಬೇಕು. ಆದ್ದರಿಂದ ದ್ರವ್ಯ ಸಂಪಾದನೆ ಅಂದರೆ ಹಣ ಸಂಪಾದನೆ ಅಥವಾ ಸಿರಿ ಸಂಪಾದನೆ ಮಾಡುವಂಥದ್ದು ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದನ್ನು ಪುರಂದರದಾಸರು ಈ ಒಂದು ಮೇಲಿನ ಚರಣಗಳ ಮುಖಾಂತರ ತಿಳಿಸಿದ್ದಾರೆ. ಶೋಕವನ್ನು ಗೈಯುವರು ಸತಿಸುತರು ಬಾಂಧವರು, ಜೋಕೆ ತಪ್ಪಿದ ಬಳಿಕ ಅರ್ಥ ವ್ಯರ್ಥ. ಲೋಕದಲ್ಲಿ ಸ್ಥಿರವಾದ ಕೀರ್ತಿ ಅಪಕೀರ್ತಿಗಳು ಸಾಕಾರವಾಗಿ ಸಂಗಡ ಬಾಹುವಲ್ಲದೆ. ಮತ್ತೊಮ್ಮೆ ಶೋಕವನ್ನು ಗೈಯುವರು ಸತಿಸುತರು ಬಾಂಧವರು, ಜೋಕೆ ತಪ್ಪಿದ ಬಳಿಕ ಅರ್ಥ ವ್ಯರ್ಥ. ಲೋಕದಲ್ಲಿ ಸ್ಥಿರವಾದ ಕೀರ್ತಿ ಅಪಕೀರ್ತಿಗಳು ಸಾಕಾರವಾಗಿ ಸಂಗಡ ಬಾಹುವಲ್ಲದೆ. ಅಂದರೆ ಈ ದೇಹದಲ್ಲಿ ಜೀವ ಇರೋವರೆಗೂ ಮಾತ್ರ
ರಕ್ತ ಸಂಬಂಧ, ಸ್ನೇಹ ಸಂಬಂಧ, ಪ್ರೀತಿ ಸಂಬಂಧ ಎಲ್ಲವೂ ಕೂಡ. ಒಂದು ವೇಳೆ ದೇಹದಿಂದ ಪ್ರಾಣ ದೂರ ಆಯಿತು ಅಂತ ಅಂದರೆ, ಜೀವ ದೂರ ಆಯಿತು ಅಂತಂದರೆ, ಸತಿ ಸುತರು, ಹೆಂಡತಿ ಮಕ್ಕಳು, ಜೊತೆಗೆ ಬಾಂಧವರು ಅಂದರೆ ನೆಂಟರು ಮತ್ತು ಸ್ನೇಹಿತರು ಎಲ್ಲರೂ ಕೂಡ 4 ದಿನಗಳ ಕಾಲ ಶೋಕಿಸ್ತಾರೆ, ಅಂದರೆ ದುಃಖ ಪಡ್ತಾರೆ. ನಂತರ ಮತ್ತದೇ ನಿತ್ಯ ಜೀವನಕ್ಕೆ ಹೊಂದಿಕೊಂಡು ಬಿಡ್ತಾರೆ. ಸಾವಿನಲ್ಲಿ ಯಾರೂ ಜೊತೆಗಿರೋದಕ್ಕಾಗೋದಿಲ್ಲ. ಅದೇ ರೀತಿ ಸತ್ತ ನಂತರವೂ ನಮ್ಮಲ್ಲಿ ಉಳಿಯೋದು ನಾವು ಮಾಡಿದಂತಹ ಪಾಪ ಪುಣ್ಯಗಳನ್ನು ಅವಲಂಬಿಸಿದಂತಹ ಕೀರ್ತಿಗಳು ಮಾತ್ರ, ಕೀರ್ತಿ ಅಥವಾ ಅಪಕೀರ್ತಿಗಳು ಮಾತ್ರ. ಆದ್ದರಿಂದ ನಾವು ಜೀವಿಸುವಂತಹ ಸಂದರ್ಭದಲ್ಲೇ ನಮ್ಮ ಮನಸ್ಸು ಮತ್ತು ಶರೀರಗಳು ನಮ್ಮ ಸ್ವಾಧೀನದಲ್ಲಿರುವಾಗಲೇ ನಾವು ಪರಮಾತ್ಮನನ್ನು ಧ್ಯಾನಿಸಿದ್ರೆ ಪರಮಾತ್ಮ ನಮಗೆ ಒಳಿತನ್ನು ಮಾಡ್ತಾನೆ ಅನ್ನುವಂತಹ ಸಲಹೆಯನ್ನು ಪುರಂದರದಾಸರು ಈ ಮೇಲಿನ ಒಂದು ಚರಣದಲ್ಲಿ ಹೇಳಿದ್ದಾರೆ. ಮುಂದೆ ಕೊನೆಯದಾಗಿ, ಅಸ್ಥಿರದ ದೇಹವನ್ನು ನೆಚ್ಚಿ ನೀ ಕೆಡಬೇಡ, ಸ್ವಸ್ಥದಲ್ಲಿ ನೆನೆಕಂಡ್ಯ ಪರಮಾತ್ಮನ. ಸ್ವಸ್ಥದಲ್ಲಿ ನೆನೆಕಂಡ್ಯ ಪರಮಾತ್ಮನ, ಚಿತ್ತದೊಳು ಶುದ್ಧಿಯಿಂ ಪುರಂದರ ವಿಠಲನೆ, ಉತ್ತಮೋತ್ತಮನೆಂದು ಸುಖಿಯಾಗು ಮನುಜ. ಮತ್ತೊಮ್ಮೆ, ಅಸ್ಥಿರದ ದೇಹವನ್ನು ನೆಚ್ಚಿ ನೀ ಕೆಡಬೇಡ, ಸ್ವಸ್ಥದಲ್ಲಿ ನೆನೆಕಂಡ್ಯ ಪರಮಾತ್ಮನ, ಚಿತ್ತದೊಳು ಶುದ್ಧಿಯಿಂ ಪುರಂದರ ವಿಠಲನೆ, ಉತ್ತಮೋತ್ತಮನೆಂದು ಸುಖಿಯಾಗು ಮನುಜ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ದಾಸರು ಮನುಷ್ಯನಿಗೆ ಹೇಳ್ತಾರೆ, ಈ ದೇಹ ಅನ್ನೋದಿದೆಯಲ್ಲ ಅದು ಅಸ್ಥಿರವಾದದ್ದು, ಅದು ಯಾವಾಗನಿಗೂ ಕೂಡ ಹಾಗೆಯೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅಸ್ಥಿರವಾದಂತಹ ದೇಹವನ್ನು ನೆಚ್ಚಿಕೊಂಡು ಅಂದರೆ ನಂಬಿಕೊಂಡು ನಾವು ಮುಕ್ತಿಯನ್ನು ಸಾಧಿಸ್ತೀವಿ ಅಂದ್ಕೊಂಡ್ರೆ ಅದು ಅಸಾಧ್ಯವಾದದ್ದು. ಆದ್ದರಿಂದ ಒಂದೇ ಚಿತ್ತದಿಂದ ಶುದ್ಧವಾದ ಮನಸ್ಸಿನಿಂದ ಪರಮಾತ್ಮನನ್ನು ನೆನೆಯಬೇಕು. ಆಗ ಮಾತ್ರ ನಮಗೆ ಇಹಪರಗಳಲ್ಲಿ ಅಂದರೆ ಸ್ವರ್ಗ ನರಕಗಳಲ್ಲಿ ಆತನೊಬ್ಬನೇ ನಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋವಂತಹ ಒಂದು ವಿಚಾರವನ್ನು ಪುರಂದರದಾಸರು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಪರಮಾತ್ಮನ ಒಂದು ಸಾಮೀಪ್ಯವನ್ನು ಪಡ್ಕೋಬೇಕು ಅಂತ ಇಲ್ಲಿ ಪುರಂದರದಾಸರು ಹೇಳುವಂಥದ್ದನ್ನು ನಾವು ತಿಳ್ಕೋಬಹುದು. ಹೀಗೆ 6 ಹಿತವರು ನಿನಗೆ ಪದ್ಯದಲ್ಲಿ ಪುರಂದರದಾಸರು ಮನುಷ್ಯನ ಜನ್ಮಕ್ಕೆ ಹೆಣ್ಣು ಶಾಶ್ವತವಲ್ಲ, ಭೂಮಿಯೂ ಶಾಶ್ವತವಲ್ಲ, ಜೊತೆಗೆ ಆತ ಸಂಪಾದಿಸುವಂತಹ ಸಿರಿ ಸಂಪದಗಳು ಯಾವುದೂ ಕೂಡ ಮನುಷ್ಯನ ಜನ್ಮಕ್ಕೆ ಶಾಶ್ವತವಲ್ಲ. ಈ 3ರಲ್ಲಿ ಯಾವುದನ್ನು ನಾವು ಸರಿಯಾಗಿ ಹಿಡಿದರೆ ನಮ್ಮ ಜೀವನವನ್ನು ನಾವು ಬೆಳೆಸ್ಕೊಳ್ಳಿದ್ದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ವಿವರಿಸಿ ಹೇಳಿದ್ದಾರೆ. ಮುಂದಿನ ಪದ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.